ಕಳೆದ ಒಂದು ವರ್ಷದಿಂದ ಇದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಾಧ್ಯವಾಗಿಲ್ಲ. ಬಲಿಯಾದ ನಂತರ ಆರ್ಸಿಬಿ ಹಾಗೂ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಒಂದಷ್ಟು ಗ್ರಹಗತಿಗಳು ಬದಲಾಗಿದೆ. ಇಂಟರ್ನ್ಯಾಷನಲ್ ಕ್ವಾಲಿಟಿ ಮ್ಯಾಚ್ ಅನ್ನ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಿಸೋದಕ್ಕೆ ಬಿಸಿಸಿಐ ಹಿಂದೆ ಮುಂದೆ ನೋಡ್ತಾ ಇದೆ. ಸಾಕಷ್ಟು ಪಂದ್ಯಗಳಿಗೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಆತಿಥ್ಯವನ್ನ ವಹಿಸಬೇಕಾಗಿತ್ತು. ಆದ್ರೆ ಆ ಎಲ್ಲಾ ಆತಿಥ್ಯವನ್ನ ವಹಿಸುವಂತಹ ಒಂದು ಚಾನ್ಸ್ ಅನ್ನ ಬಿಸಿಸಿಐ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಕಿತ್ತುಕೊಂಡಿದೆ. 2026 ಅಂದ್ರೆ 2026 IPL ಏನು ಆರಂಭ ಆಗುತ್ತೆ, ಆರಂಭ ಆದಾಗ ಬೆಂಗಳೂರಿನಲ್ಲಿ ಯಾವುದೇ ರೀತಿಯ ಮ್ಯಾಚ್ ಗಳನ್ನ ನಡೆಸಬಾರದು ಎನ್ನುವ ನಿರ್ಧಾರಕ್ಕೆ ಬಿಸಿಸಿಐ ಬಂದಿದೆ. ಬಾರಿಯ IPL ಪಂದ್ಯಾವಳಿಯ ಪಂದ್ಯಗಳು ಯಾವುದೇ ಕಾರಣಕ್ಕೂ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಬೇರೆ ಸ್ಟೇಡಿಯಂಗೆ ಹೋಗೋದಕ್ಕೆ ನಾವು ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ 2026 ಸೀಸನ್ ನ IPL ಏನಿದೆ ಆ IPL ನ ಪಂದ್ಯಾವಳಿಗಳನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ಕಾರಣಕ್ಕೂ ನಡೆಸಬಾರದು ಅಂತ ಈಗ ವಕೀಲರು ಕೋರ್ಟ್ಗೆ ಹಾಗೂ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಬೆಂಗಳೂರಲ್ಲಿ ಕ್ರಿಕೆಟ್ ಫ್ಯಾನ್ಸ್ ಕಮ್ಮಿ ಅಂತೂ ಇಲ್ಲ. ಯಾವಾಗ ಬೆಂಗಳೂರಲ್ಲಿ ಇಂಟರ್ನ್ಯಾಷನಲ್ ಮ್ಯಾಚ್ ಆಗಲಿ, IPL ಮ್ಯಾಚ್ ಆಗಲಿ, ಒಂದಷ್ಟು ಡೊಮೆಸ್ಟಿಕ್ ಮ್ಯಾಚ್ಗಳು ನಡೆಯುವಾಗ ಅದರಲ್ಲಿ ಸ್ಟಾರ್ ಕ್ರಿಕೆಟರ್ಗಳು ಇರಬೇಕಾದ್ರೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಏನಿದೆ ಅದಂತೂ ಖಾಲಿ ಇದ್ದಿದ್ದನ್ನು ನಾನು ನೋಡಿಲ್ಲ. ಆಲ್ಮೋಸ್ಟ್ ಫಿಲ್ ಆಗಿರುತ್ತೆ. ಅದ್ರ ಜೊತೆಗೆ ಸಾಕಷ್ಟು ಜನ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ನಡೆಯುತ್ತೆ, ಅದೊಂದು ಮ್ಯಾಚ್ ಇದೆ ಅಂತಂದಾಗ ಟಿಕೆಟ್ಗಳನ್ನು ತೆಗೆದುಕೊಳ್ಳೋದಕ್ಕೆ, ಮ್ಯಾಚನ್ನು ನೋಡೋದಕ್ಕೆ ಎಷ್ಟು ಉತ್ಸುಕರಾಗಿರ್ತಾರೆ ಅನ್ನೋದನ್ನ ಕೂಡ ನೀವೆಲ್ಲರೂ ಕೂಡ ಗಮನಿಸಿದಿರ. ಆದರೆ ಕಳೆದ ಒಂದು ವರ್ಷದಿಂದ ಇದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಾಧ್ಯವಾಗಿಲ್ಲ. ಜಸ್ಟ್ ಬಿಕಾಸ್ ಆಫ್ ಲಾಸ್ಟ್ ಸೀಸನ್ನ, ಅಂದರೆ 2025 ಸೀಸನ್ನ IPL ಕಪ್ಪನ್ನು ಏನು RCB ಗೆದ್ಕೊಳ್ಳುತ್ತೆ ಅದರ ಸಂಭ್ರಮಾಚರಣೆ ವೇಳೆ 11 ಜನ ಅಭಿಮಾನಿಗಳು ಕಾಲ್ತುಳಿತಕ್ಕೆ ಬಲಿಯಾದ ನಂತರ RCB ಹಾಗೂ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಒಂದಷ್ಟು ಗ್ರಹಗತಿಗಳು ಬದಲಾಗಿದೆ ಅಂತಲೇ ಹೇಳಬಹುದು. ಯಾವಾಗ 11 ಜನ ಅಭಿಮಾನಿಗಳು ಈ ಕಾಲ್ತುಳಿತದಿಂದ ಸಾವನ್ನು ಅಪ್ಪಿದ್ರೋ ಅಲ್ಲಿಂದ ಇಲ್ಲಿಯ ತನಕ ಯಾವುದೇ ರೀತಿಯ ಇಂಟರ್ನ್ಯಾಷನಲ್ ಕ್ವಾಲಿಟಿ ಮ್ಯಾಚನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಿಸೋದಕ್ಕೆ BCCI ಹಿಂದೆ ಮುಂದೆ ನೋಡ್ತಾ ಇದೆ. ಯಾಕಪ್ಪ ಅಂತಂದರೆ ನಡೆದಿರುವಂತಹ ಘಟನೆ ಅಷ್ಟು ದೊಡ್ಡ ಘಟನೆ. ಈ ಒಂದು ಕಾಲ್ತುಳಿತ ನಡೆದಾದ ಮೇಲೆ ಸಾಕಷ್ಟು ಪಂದ್ಯಗಳಿಗೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಆತಿಥ್ಯವನ್ನು ವಹಿಸಬೇಕಾಗಿತ್ತು. ಆದರೆ ಆ ಎಲ್ಲ ಆತಿಥ್ಯವನ್ನು ವಹಿಸುವಂತಹ ಒಂದು ಚಾನ್ಸನ್ನು BCCI ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಕಿತ್ಕೊಂಡಿದೆ. ಮಹಿಳಾ ವಿಶ್ವಕಪ್ ಇಂಡಿಯಾದಲ್ಲೇ ನಡೆದಿತ್ತು, ಬೆಂಗಳೂರಿನ ಸ್ಟೇಡಿಯಂನಲ್ಲೂ ಕೂಡ ಅದು ನಡೆಯೋದಕ್ಕೆ ಇತ್ತು. ಆದರೆ ಈ ಘಟನೆಯಿಂದ ಆ ಒಂದು ಚಾನ್ಸ್ ಕೂಡ ಕೈತಪ್ಪಿತ್ತು. ಅದರ ಜೊತೆಗೆ ಸಾಕಷ್ಟು ಸೀರೀಸ್ಗಳು ಈಗ ಆನ್ ಗೋಯಿಂಗ್ ಸೀರೀಸ್ ಅಂತ ನಾವು ತಗೊಂಡಾಗ ಭಾರತ ಹಾಗೂ ಸೌತ್ ಆಫ್ರಿಕಾ ಕಾದಾಡ್ತಾ ಇದೆ. ಆಲ್ರೆಡಿ ಟೆಸ್ಟ್ ಸೀರೀಸ್ ಮುಗಿದಿದೆ, ಏಕದಿನ ಸೀರೀಸ್ ಮುಗಿದಿದೆ, ಇನ್ನು T20 ಸೀರೀಸ್ ಬರೋದಕ್ಕೆ ಬಾಕಿ ಇದೆ. ಈ ಟೆಸ್ಟ್ ಮ್ಯಾಚ್ ಹಾಗೂ ಏಕದಿನ ಮ್ಯಾಚ್ ಹಾಗೂ ಮುಂದೆ ಬರುವಂತಹ T20 ಮ್ಯಾಚ್ಗಳಿಗೂ ಸಹ ಒಂದಷ್ಟು ಮ್ಯಾಚ್ಗಳಿಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಆತಿಥ್ಯವನ್ನು ವಹಿಸಬೇಕಾಗಿತ್ತು. ಆದರೆ ಈ ಕಾರಣದಿಂದ ಆ ಅವಕಾಶ ಕೂಡ ಕೈತಪ್ಪಿದೆ. ಸೊ ಇಷ್ಟೆಲ್ಲ ಸಿಚುವೇಶನ್ ಇದ್ದಾಗ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 2026 ಅಂದರೆ 2026 IPL ಏನು ಆರಂಭ ಆಗುತ್ತೆ, ಆರಂಭ ಆದಾಗ ಬೆಂಗಳೂರಿನಲ್ಲಿ ಯಾವುದೇ ರೀತಿಯ ಮ್ಯಾಚ್ಗಳನ್ನು ನಡೆಸಬಾರದು ಎನ್ನುವ ನಿರ್ಧಾರಕ್ಕೆ BCCI ಬಂದಿದೆ. ಅದರ ಜೊತೆಗೆ ಸರ್ಕಾರಗಳು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚನ್ನು, ಅಂದರೆ ಇಂಟರ್ನ್ಯಾಷನಲ್ ಕ್ವಾಲಿಟಿ ಮ್ಯಾಚನ್ನು ಆರ್ಗನೈಸ್ ಮಾಡೋದಕ್ಕೆ ಪರ್ಮಿಷನ್ ಅನ್ನು ಕೊಡಲ್ಲ ಎನ್ನುವ ಸುದ್ದಿ ಓಡಾಡ್ತಾ ಇತ್ತು. ಸೊ ಈ ಸುದ್ದಿ ಓಡಾಡ್ತಾ ಇರಬೇಕಾದ್ರೇನೆ ಮುಂಬೈನ ಕ್ರಿಕೆಟ್ ಅಸೋಸಿಯೇಷನ್ ಏನು ಮಾಡ್ತು, ಇಫ್ ಇನ್ ಕೇಸ್ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ಮ್ಯಾಚ್ಗಳಿಗೆ ಅವಕಾಶವನ್ನು ಕೊಡಲಿಲ್ಲ ಅಂತಂದರೆ RCBಗೆ ಹೋಮ್ ಗ್ರೌಂಡ್ ಯಾವುದು ಇಲ್ಲ RCBಗೆ ಹೋಮ್ ಗ್ರೌಂಡು. ಸೊ ಆಪ್ಷನ್ ಆಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಸಿಕ್ಕಿಲ್ಲ ಅಂತಂದರೆ ಪೂನಾ ಗ್ರೌಂಡನ್ನು ನೀವು RCBಯ ಹೋಮ್ ಗ್ರೌಂಡ್ ಆಗಿ ಯೂಸ್ ಮಾಡ್ಕೋಬೋದು. ಅದಕ್ಕೆ ನಮ್ಮ ಸಮ್ಮತಿ ಇದೆ ಎನ್ನುವ ಒಂದು ಆಫರನ್ನು ಸಹ ಪುಣೆಯ ಕ್ರಿಕೆಟ್ ಸಂಸ್ಥೆ ಕೊಟ್ಟಿತ್ತು. ಅದನ್ನು ಸಹ ನೀವು ಗಮನಿಸಿರ್ತೀರ. ಸೊ ಇಷ್ಟೆಲ್ಲ ಡೆವಲಪ್ಮೆಂಟ್ ಆದಮೇಲೆ ಬೆಂಗಳೂರಿನಲ್ಲಿ 2026 IPL ಪಂದ್ಯಗಳು ನಡೆಯೋದಿಲ್ಲ, RCB ಮ್ಯಾಚ್ಗಳು ನಡೆಯೋದಿಲ್ಲ. ಅದರಲ್ಲೂ ಎಸ್ಪೆಷಲಿ ವಿರಾಟ್ ಕೊಹ್ಲಿ ಅಂತಹ ಸ್ಟಾರ್ ಆಟಗಾರರನ್ನು ನೋಡೋಕೆ ಅಂತಾನೆ ಸ್ಟೇಡಿಯಂಗೆ ಬರೋರಿಗೆ ಇದೊಂದು ನಿರಾಸೆ ಆಗಿತ್ತು. ಈ ನಿರಾಸೆ ಹಂಗೆ ಕಂಟಿನ್ಯೂ ಆಗ್ತಾ ಬರ್ತಾ ಇತ್ತು. ಆದರೆ ಮೊನ್ನೆ ನಡೆದಂತಹ ಒಂದಷ್ಟು ಡೆವಲಪ್ಮೆಂಟ್ನಲ್ಲಿ ಆ ನಿರಾಸೆಗೆ ಒಂದು ಫುಲ್ ಸ್ಟಾಪ್ ಇಡುವಂತಹ ಕೆಲಸವನ್ನ KSCAಯ ಒಂದಷ್ಟು ಪದಾಧಿಕಾರಿಗಳ ಜೊತೆಗೆ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವಂತಹ DK ಶಿವಕುಮಾರ್ ಅವರು ಸಹ ಮಾಡಿದರು. ರೀಸೆಂಟ್ ಆಗಿ KSCAಯ ಎಲೆಕ್ಷನ್ ಕೂಡ ಮುಗಿದಿದೆ. ಈ ಎಲೆಕ್ಷನ್ನ ಕ್ಯಾಂಪೇನ್ ನಡೆಯುವಂತಹ ಸಂದರ್ಭದಲ್ಲಿ ವೆಂಕಟೇಶ್ ಪ್ರಸಾದ್ ಅವರಾಗಿದ್ರು ಆಗಿರ್ಬೋದು, ಜಾವಗಲ್ ಶ್ರೀನಾಥ್ ಅವರಾದರೂ ಆಗಿರ್ಬೋದು, ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಮಾಧ್ಯಮಗಳಿಗೆ ಕೊಟ್ಟಿದ್ರು. ಲಾಸ್ಟ್ ಇಯರ್ ಏನು RCBಯ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ಆಗಿತ್ತು, ಆ
ಕಾಲ್ತುಳಿತದಲ್ಲಿ ಏನು ಆರೋಪಿಗಳಾಗಿರುವಂತಹ ಒಂದಷ್ಟು ಜನ ಈ ಬಾರಿಯ ಎಲೆಕ್ಷನ್ಗೂ ಸಹ ಸ್ಪರ್ಧೆ ಮಾಡಿದ್ದಾರೆ. ಅವರೇನಾದರೂ ಸ್ಪರ್ಧೆ ಮಾಡಿ ಅವರೇನಾದರೂ ಗೆದ್ದು ಮತ್ತೆ KSCA ಮ್ಯಾನೇಜ್ಮೆಂಟ್ ಅವರ ಕೈಗೆ ಹೋಯಿತು ಅಂತಂದರೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಸಾಕಷ್ಟು ನಡೆಯೋದಕ್ಕೆ ಬಾಕಿ ಉಳ್ಕೋಬಹುದು. ಆದ್ದರಿಂದ ಅವರನ್ನು ಎಲೆಕ್ಷನ್ನಲ್ಲಿ ಸ್ಪರ್ಧಿಸೋ ಹಾಗೆ ಮಾಡಬಾರ್ದು. ಇಫ್ ಇನ್ ಕೇಸ್ ಸ್ಪರ್ಧೆ ಮಾಡಿದ್ರು ಕೂಡ ಅಂಥವರು ಈ ಎಲೆಕ್ಷನ್ನಲ್ಲಿ ಗೆಲ್ಲಬಾರ್ದು. ಯಾಕಪ್ಪ ಅಂತಂದರೆ ಈಗ ಆಲ್ರೆಡಿ ಚಿನ್ನಸ್ವಾಮಿಯಿಂದ IPL ಮ್ಯಾಚ್ಗಳನ್ನು ಕಸಿದುಕೊಳ್ಳಲಾಗಿದೆ. ಮುಂಬರುವ ಸೀಸನ್ನಲ್ಲಿ ಕೂಡ ಚಿನ್ನಸ್ವಾಮಿಗೆ ಅದಕ್ಕೆ ಪರ್ಮಿಷನ್ ಕೊಡಬಾರ್ದು ಎನ್ನುವ ಮಾತುಕತೆಗಳು ಸಹ ನಡೀತಾ ಇದೆ. ಸೊ ಹೀಗಿರುವಾಗ ಅಂಥವರೇ ಮತ್ತೆ ಈ ಎಲೆಕ್ಷನ್ನಲ್ಲಿ ಗೆದ್ದರೆ ಕಷ್ಟ. ಸೊ ಹಾಗಾಗಿ ವೆಂಕಟೇಶ್ ಪ್ರಸಾದ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡೋಣ. ಅವರೇನಾದರೂ ಗೆದ್ದರೆ 2026ರ IPL ಪಂದ್ಯಗಳು ಮತ್ತೆ ಚಿನ್ನಸ್ವಾಮಿಗೆ ಬರುವ ಹಾಗೆ ಅವರು ಕೆಲಸವನ್ನ ಮಾಡ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದರ ಜೊತೆಗೆ ಇದೇ ಎಲೆಕ್ಷನ್ನ ಭಾಗವಾಗಿ DK ಶಿವಕುಮಾರ್ ಅವರು ಭಾಗವಹಿಸಿ ವಾಪಸ್ ಹೋಗಬೇಕಾದ್ರೆ ಮಾಧ್ಯಮಗಳಿಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಏನಪ್ಪಾ ಆ ಸ್ಟೇಟ್ಮೆಂಟ್ ಅಂದ್ರೆ, ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ನ ಗತವೈಭವ ಮತ್ತೆ ವಾಪಸ್ ಬರುವ ಹಾಗೆ ಮಾಡ್ತೀವಿ. ಬೆಂಗಳೂರಿನಲ್ಲಿ ಇಂಟರ್ನ್ಯಾಷನಲ್ ಕ್ವಾಲಿಟಿ ಮ್ಯಾಚ್ಗಳು ನಡೆಯುವ ಹಾಗೆ ನಾವು ಮಾಡ್ತೀವಿ. ಸರ್ಕಾರದ ಮಟ್ಟದಲ್ಲಿ ಅದಕ್ಕೆ ಏನೆಲ್ಲ ಬೇಕು ಅದಕ್ಕೆ ಮುಂಜಾಗ್ರತಾ ಕ್ರಮವನ್ನು ನಾವು ತೆಗೆದುಕೊಳ್ತೀವಿ. ಅದರ ಜೊತೆಗೆ ಪರ್ಮಿಷನ್ ವಿಚಾರದಲ್ಲಿ ಏನೆಲ್ಲ ಸ್ಟೆಪ್ಸನ್ನು ನಾವು ಅನುಸರಿಸಬೇಕು ಅದನ್ನೆಲ್ಲ ಮಾಡಿ ಈ ಬಾರಿಯ IPL ಪಂದ್ಯಗಳು ಯಾವುದೇ ಕಾರಣಕ್ಕೂ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಬೇರೆ ಸ್ಟೇಡಿಯಂಗೆ ಹೋಗೋದಕ್ಕೆ ನಾವು ಬಿಡೋದಿಲ್ಲ ಎನ್ನುವ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಾಗ ಕ್ರಿಕೆಟ್ ಅಭಿಮಾನಿಗಳು, RCB ಅಭಿಮಾನಿಗಳು, ಬೆಂಗಳೂರಿನಲ್ಲಿರುವಂಥ ಒಂದಷ್ಟು ಕ್ರಿಕೆಟ್ ಲವರ್ಸ್ ಸಿಕ್ಕಾಪಟ್ಟೆ ಖುಷಿ ಆಗಿದ್ರು. ಆದರೆ ಆ ಖುಷಿ ತುಂಬ ಹೊತ್ತು ಉಳಿದಿಲ್ಲ ಅಂತ ನನಗನ್ಸುತ್ತೆ. ಯಾಕಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ 2026ರ ಸೀಸನ್ನ IPL ಏನಿದೆ ಆ IPLನ ಪಂದ್ಯಾವಳಿಗಳನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ಕಾರಣಕ್ಕೂ ನಡೆಸಬಾರ್ದು ಅಂತ ಈಗ ವಕೀಲರೊಬ್ಬರು ಕೋರ್ಟ್ಗೆ ಹಾಗೂ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಮನವಿಯನ್ನು ಮಾಡ್ಕೊಂಡಿರೋದು ಯಾರಪ್ಪ ಅಂತಂದರೆ ವಕೀಲರಾಗಿರುವಂತಹ ಅಮೃತೇಶ್ ಅವರು ಈ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಇವರು ಮನವಿಯನ್ನು ಕೇವಲ ಕೋರ್ಟ್ಗೆ ಮಾತ್ರ ಅಥವಾ ಸರ್ಕಾರದ ಯಾವುದೋ ಒಂದು ಅಂಗಕ್ಕೆ ಮಾತ್ರ ಸಲ್ಲಿಸಿಲ್ಲ. ಬದಲಾಗಿ ಇವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೂ ಮನವಿ ಮಾಡ್ಕೊಂಡಿದ್ದಾರೆ, ಗೃಹ ಇಲಾಖೆಗೆ ಮನವಿ ಮಾಡ್ಕೊಂಡಿದ್ದಾರೆ, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳು ಹಾಗೂ PWD, KSCA ಹಾಗೂ ಹೈಕೋರ್ಟ್ ಈ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನ ಜೊತೆಗೆ ಹೈಕೋರ್ಟ್ಗೂ ಸಹ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಈಗ ಆಲ್ರೆಡಿ 11 ಜನ ಸತ್ತು ಹೋಗಿ 1 ವರ್ಷ ಕೂಡ ಆಗಿಲ್ಲ. ಇಂತಹ ಘಟನೆಗಳು ಮತ್ತೆ ಏನಾದರೂ IPL ಮ್ಯಾಚ್ಗಳು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದದ್ದೇ ಆದರೆ ಇಂತಹ ಘಟನೆಗಳು ಮರುಕಳಿಸುತ್ತೆ. ದಯಮಾಡಿ ಇದಕ್ಕೆ ಪರ್ಮಿಷನ್ನ ಕೊಡಬಾರ್ದು ಅಂತ ಒಂದು ಅರ್ಜಿಯನ್ನು ಹಾಕೊಂಡಿದ್ದಾರೆ. ಅವರು ಸಾಕಷ್ಟು ಅಂಶಗಳನ್ನು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಘಟನೆಯ ನಂತರ ಹೈಕೋರ್ಟ್ನಲ್ಲಿ ಸ್ವಯಂ ಪ್ರೇರಿತವಾಗಿ ದಾಖಲಾಗಿರುವಂತಹ ಸಾಕಷ್ಟು ವಿಚಾರಣೆಯ ಅರ್ಜಿಗಳು ಇನ್ನೂ ಬಾಕಿ ಇದೆ. ಹಾಗಾಗಿ ಪರ್ಮಿಷನ್ ಅನ್ನ ಕೊಡಬಾರ್ದು ಅಂತಂದ್ರೆ ಲಾಸ್ಟ್ ಏನು ಸ್ಟ್ಯಾಂಪ್ ಮೇಡ್ ಅಂದ್ರೆ ಕಾಲ್ತುಳಿತ ಏನು ಆಯಿತು, ಆ ಕಾಲ್ತುಳಿತ ಆದಮೇಲೆ ಸಾಕಷ್ಟು PIL ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅರ್ಜಿಗಳು ಕೋರ್ಟ್ಗೆ ಬಂದಿದೆ. ಆ ಅರ್ಜಿಗಳ ವಿಚಾರಣೆ ಆಗೋದಕ್ಕೆ ಇನ್ನೂ ಕೂಡ ಬಾಕಿ ಇದೆ. ಇಂಥ ಸಂದರ್ಭದಲ್ಲಿ ಮತ್ತೆ ಚಿನ್ನಸ್ವಾಮಿಗೆ ಪರ್ಮಿಷನ್ ಅನ್ನ ಕೊಡೋದು ತಪ್ಪಾಗುತ್ತೆ ಅನ್ನೋದು ಇವರ ಮೊದಲ ಅಂಶ. ಎರಡನೇದಾಗಿ ಸಾರ್ವಜನಿಕ ಸಭೆಗಳಿಗೆ ಅಸುರಕ್ಷಿತ ಅಂತ ತಜ್ಞರಿಂದ ವರದಿ ಬಂದಿದೆ. ಅಂದರೆ ಮಾಸ್ ಗ್ಯಾದರಿಂಗ್ ಆಗಿ ಫ್ಯಾನ್ಸ್ಗಳು, ಅಭಿಮಾನಿಗಳು, ಜನ ಸೇರೋದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಸುರಕ್ಷಿತ ಅಲ್ಲ, ಇದೊಂದು ಅಸುರಕ್ಷಿತ ಜಾಗ ಅನ್ನೋದನ್ನು ಒಂದು ವರದಿ ಕೂಡ ಹೇಳ್ತಾ ಇದೆ ಅನ್ನೋದನ್ನು ಇವರು ಮೆನ್ಷನ್ ಮಾಡಿದ್ದಾರೆ. ಶಾಸನಬದ್ಧ ಸುರಕ್ಷತಾ ಅನುಮತಿಗಳ ಕೊರತೆ ಇದೆ. ಅಂದರೆ ಗೌರ್ನಮೆಂಟ್ ಏನು ಶಾಸನಬದ್ಧವಾದಂತಹ ಒಂದಷ್ಟು ರೂಲ್ಸ್ಗಳನ್ನು ಹಾಕಿರ್ತಾರೆ, ಆ ರೂಲ್ಸ್ಗಳನ್ನು ಫಾಲೋ ಮಾಡೋದು ಚಿನ್ನಸ್ವಾಮಿ ಸ್ಟೇಡಿಯಂ ಇದೆಯಲ್ಲ ಅಂತಹ ಎಸ್ಪೆಷಲಿ ಅಂತಹ ಜಾಗಗಳಲ್ಲಿ ಕಷ್ಟ ಅನ್ನೋದನ್ನು ಸಹ ಇವರು ಹೇಳಿದ್ದಾರೆ. ಇದ್ರ ಜೊತೆಗೆ ಕಾರ್ಯಕ್ರಮ ಆಗುವಂತಹ ಸಮಯದಲ್ಲಿ ಜನಸಂದಣಿಯನ್ನು ಸೂಕ್ತವಾಗಿ ನಿರ್ವಹಣೆ ಮಾಡೋದಕ್ಕೆ ಈ ಜಾಗದಲ್ಲಿ ಅಸಾಧ್ಯ ಅನ್ನೋದನ್ನು ಸಹ ಅವರು ಹೇಳಿದ್ದಾರೆ. ಬೆಂಗಳೂರಿನ ಹೊರವಲಯ ಅಥವಾ ಇತರೆ ನಗರಗಳಲ್ಲಿ ಸುರಕ್ಷಿತ ಪರ್ಯಾಯ ಕ್ರೀಡಾಂಗಣಗಳು ಲಭ್ಯವಿದ್ದು ಅಲ್ಲಿ ಆಯೋಜಿಸುವುದೇ ಉತ್ತಮ. ಅದರ ಜೊತೆಗೆ ಆಧುನಿಕ ಕ್ರಿಕೆಟ್ ಪ್ರಸಾರದ ಆಧಾರಿತವಾಗಿದ್ದು ಜನಸಂದಣಿ ಇಲ್ಲದೆ ನೇರ ಪ್ರಸಾರವನ್ನು ಸಹ ಮಾಡಬಹುದು ಅನ್ನೋದು ಅವರ ಒಂದು ಅನಿಸಿಕೆ. ಅಂದರೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಮನ್ನು ಬಿಟ್ಟು ಕರ್ನಾಟಕದಲ್ಲಿ ಬೇರೆ ಬೇರೆ ಸ್ಟೇಡಿಯಂಗಳಿದೆ, ಆ ಸ್ಟೇಡಿಯಂಗಳಲ್ಲಿ ಮ್ಯಾಚನ್ನು ನಡೆಸೋದಕ್ಕೆ ಪರ್ಮಿಷನ್ ಕೊಡಿ, ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬೇಡ ಅನ್ನೋದು ಇವರ ಒಂದು ವಾದ. ಮತ್ತೊಂದು ಏನಪ್ಪ ಅಂತಂದರೆ, ಈಗ ಅತ್ಯಾಧುನಿಕ ಸಾಕಷ್ಟು ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿದೆ, ಜನರನ್ನು ಸೇರಿಸ್ಬಿಟ್ಟೆ ಕ್ರಿಕೆಟ್ ತೋರಿಸ್ಬೇಕು ಅಂತ ಏನಿಲ್ಲ, ಲೈವ್ ಟೆಲಿಕಾಸ್ಟ್ ಏನು ಬರುತ್ತಲ್ಲ ಆ ಲೈವ್ ಟೆಲಿಕಾಸ್ಟ್ನ ಮಾತ್ರ ನೋಡ್ಕೊಂಡಿದ್ರೆ ಸಾಕು ಅನ್ನೋದು ಇವರ ಅಭಿಪ್ರಾಯ. ನನಗೆ ಗೊತ್ತಿರೋಂಗೆ ಇವರು ಸೇರಿಸಿರುವ ಈ ಅಂಶಗಳಲ್ಲಿ ಏನು ಬೆಂಗಳೂರನ್ನು ಬಿಟ್ಟು ಬೇರೆ ಬೇರೆ ಕಡೆ, ಬೆಂಗಳೂರಿನ ಹೊರವಲಯ ಬೇರೆ ಬೇರೆ
ನಗರಗಳಲ್ಲಿ ಸ್ಟೇಡಿಯಂ ಇದೆ, ಅಲ್ಲಿ ಕ್ರಿಕೆಟನ್ನು ನಡೆಸಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವರು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಯಾಕಪ್ಪ ಅಂತಂದರೆ ನನಗೆ ಗೊತ್ತಿರುವ ಪ್ರಕಾರ ಕರ್ನಾಟಕದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮನ್ನು ಹೊರತುಪಡಿಸಿ ಇಂಟರ್ನ್ಯಾಷನಲ್ ಲೆವೆಲ್ನ ಒಂದಷ್ಟು ಪಂದ್ಯಗಳನ್ನು ಆಡಿಸೋದಕ್ಕೆ ಸೌಲಭ್ಯಗಳು ಇರುವಂತಹ ಯಾವುದೇ ಸ್ಟೇಡಿಯಂ ಇಲ್ಲ ನಾನು ನೋಡಿರೋ ಮಟ್ಟಕ್ಕೆ. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಂದೇ ಆ ಥರ ಸ್ಟೇಡಿಯಂ ಇರೋದು. ಆ ಸ್ಟೇಡಿಯಮನ್ನು ಬಿಟ್ಟು ಇನ್ನು ಬೇರೆ ಯಾವ ಕಡೆ ಪಂದ್ಯಾವಳಿಗಳನ್ನು ಅಂದರೆ ಇಂಟರ್ನ್ಯಾಷನಲ್ ಕ್ವಾಲಿಟಿ ಪಂದ್ಯಾವಳಿಗಳನ್ನು ಆಡಿಸಿದ್ರೆ ಅಲ್ಲಿ ಇದಕ್ಕಿಂತ ಹೆಚ್ಚಿನ ಅವಘಡಗಳಾಗೋದು ನನ್ನ ಪ್ರಕಾರ ಖಂಡಿತ ಅಂತ ನನಗನ್ಸುತ್ತೆ. ಏನನ್ಸುತ್ತೆ ಈ ಒಂದು ಅಪೀಲ್ ಅಥವಾ ಈ ಒಂದು ಮನವಿಯನ್ನು ನೋಡಿದಾಗ, ವಕೀಲರಾಗಿರುವಂತಹ ಅಮೃತೇಶ್ ಅವರ ಈ ಒಂದು ಮನವಿಯನ್ನು ನೋಡಿದಾಗ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.